ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೂಯತಾಂ ದೇವದೇವೇಶ ನಾರಾಯಣ ಜಗತ್ಪತೆ ತ್ವದೀಯನಾಮಧ್ಯಾನೇನ ಕಥಯಿಷ್ಯೆ ಶುಭಾಕಥಃ. ಸುಪ್ರಸಾದಃ ಪ್ರಸನ್ನಾತ್ಮ ವಿಶ್ವಧೃಗ್ ವಿಶ್ವಭುಗ್ಭುಃ ಸತ್ಕರ್ತಾ ಸತ್ಕೃತಃ ಸಾಧುರ್ಜನ್ಹುರ್ನಾರಾಯಣೋ ನರಃ. ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಭೂತಾನಾಂ ಕಾರಣಂ ತಂ ನಮಾಮ್ಯಹಂ. ವಿಶ್ವೇಶ್ವರಮಜಂ ದೇವಂ ಜಗತಃ ಪ್ರಭವಾಪ್ಯಯಂ ಭಜಂತಿಗೆ ಪುಷ್ಕರಾಕ್ಷಂ ನತೆ ಯಾಂತಿ ಪರಾಭವಂ. ಈಗ ಶ್ರೀಮದ್ ಅನಂತ ವೃತಕಥಾ. ಹಿಂದೆ ಪಾಂಡವರು ಕೌರವರ ಜೊತೆ ಪಗಡಿ ಆಟ ಆಡಿ ಅದರೊಳಗೆ ಅವರು ಸೋಲ್ತಾರೆ. ಸೋತ ಮೇಲೆ ಅಲ್ಲೇನು ಪಂಥ ಹಾಕಿರ್ತಾರೆ ಅದರ ಪ್ರಕಾರ ಅವರಿಗೆ 13 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅವರಿಗೆ ಬರ್ತದೆ. ಅವರಿಗೆ ಅವರ ಪ್ರಾರಬ್ಧ ಕರ್ಮಾನುಸಾರ ಅದು ಈ ಕಷ್ಟಗಳು ಒದಗ್ತಾವ. ಆವಾಗ ಪಾಂಡವರು ರಾಜ್ಯ ಬಿಟ್ಟು ವನವಾಸಕ್ಕೆ ಹೋಗ್ತಾರೆ. ವನವಾಸದೊಳಗೆ ಅನೇಕ ಕಷ್ಟಗಳನ್ನು ಅವರಿಗೆ ಭೋಗಿಸಬೇಕಾಗ್ತದೆ. ಅರಣ್ಯದಾಗಿರ್ಬೇಕಾಗ್ತದೆ. ಸರಿಯಾಗಿ ಹೊತ್ತಿಗೆ ಊಟ ಸಿಗ್ತಿರುವುದಿಲ್ಲ, ಸುಖವಾದ ನಿದ್ರೆನೂ ಆಗ್ತಿರುವುದಿಲ್ಲ. ಇವೆಲ್ಲ ವನವಾಸದೊಳಗೆ ಸಹಜವೇ. ಹಿಂಗೆ ಅವರು ಅನೇಕ ವರ್ಷಗಳನ್ನಲ್ಲಿ ತೆಗೆದಾಗ ಒಮ್ಮೆ ಪಾಂಡವರ ಪರಿಸ್ಥಿತಿ ಏನದ ಅಂತ ತಿಳ್ಕೊಂಡು ನೋಡ್ಲಿಕ್ಕಂತೂ ಕೃಷ್ಣಗೆ ಇಚ್ಛಾ ಆಗ್ತದೆ. ಶ್ರೀಕೃಷ್ಣ ಪಾಂಡವರ ಸ್ಥಿತಿ ನೋಡಲಿಕ್ಕೆ ಅವ್ರು ಎಲ್ಲಿ ವನವಾಸದ ಯಾವ ವನದಲ್ಲಿರ್ತಾರೋ ಆ ವನಕ್ಕೆ ಹೋಗ್ತಾನೆ. ಭಕ್ತವತ್ಸಲನಾದ ಭಗವಂತ ಅವನ ಲಕ್ಷ್ಯ ಅವತ್ತೂ ಭಕ್ತರ ಕಡೆಗಿರ್ತದೆ. ಭಕ್ತರಿಗೆ ಪ್ರಾರಬ್ಧಾನುಸಾರವಾಗಿ ಅನೇಕ ಕಷ್ಟಗಳು ಒದಗಿದರೂ ಸಹಿತ ಭಗವಂತನ ಆಧಾರದಿಂದ ಅವರು ಅದನ್ನು ಸಹಜವಾಗಿ ಅನುಭವಿಸಿ ಅವರು ಪಾರಾಗ್ತಾರೆ ಅನ್ನುವಂಥ ಒಂದು ನಿದರ್ಶನ. ಅದಕ್ಕೆ ಶ್ರೀಕೃಷ್ಣ ಆ ಭಕ್ತರ ಪರಿಸ್ಥಿತಿ ಏನದ ಅಂತ ನೋಡ್ಲಿಕ್ಕೆ ಅಲ್ಲಿ ಹೋಗ್ತಾನೆ. ಆವಾಗ ಪಾಂಡವರಿಗೆ ಮತ್ತು ದ್ರೌಪದಿಗೆ ಬಹಳ ಸಂತೋಷ ಆಗ್ತದೆ. ಕೃಷ್ಣನ ಬರಮಾಡಿಕೊಂಡು ತಮ್ಮದೇನೋ ಒಂದು ಪರ್ಣ ಕುಟೀರ ಇರ್ತದೆ, ಅವನಿಗಲ್ಲಿ ಒಳಗೆ ಸ್ವಾಗತ ಮಾಡ್ತಾರೆ. ಕೃಷ್ಣನ ಕೂಡಿಸ್ತಾರೆ, ಅವನ ಪಾದ ಪೂಜಾ ಮಾಡ್ತಾರೆ. ಅಡವಿ ಒಳಗೇನು ಹೂ ಇರ್ತಾವೋ ಹೂಗಳಿಂದ ಅವನ್ನ ಸಮರ್ಪಣೆ ಮಾಡ್ತಾರೆ. ಅಡವಿ ಒಳಗಿರುವಂಥ ಹಣ್ಣುಗಳನ್ನು ಕೃಷ್ಣನ ಮುಂದಿಡ್ತಾರೆ. ಅವಾಗ ನಮಸ್ಕಾರ ಮಾಡಿ ಪ್ರಾರ್ಥನಾ ಮಾಡ್ಕೋತಾರೆ. ಕೃಷ್ಣ ನಮ್ಮನ್ನು ಇಷ್ಟು ದಿವಸ ನೀ ರಕ್ಷಣೆ ಮಾಡಿದಿ, ಯಾವ ಪ್ರಾರಬ್ಧ ಯೋಗದಿಂದ ನಮಗೆ ಕಷ್ಟಗಳು ಪ್ರಾಪ್ತವಾಗ್ಯಾವ, ಈ ಕಷ್ಟ ನಿವಾರಣೆ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ಸುಲಭ ಉಪಾಯವನ್ನು ಹೇಳು ಅಂತಕೊಂಡು ಕೃಷ್ಣಗೆ ಕೇಳ್ಕೋತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ಇದಕ್ಕೊಂದು ಸುಲಭ ಉಪಾಯ ಅದ. ಇದಕ್ಕೆ ಶ್ರೀ ಅನಂತ ವೃತ ಅಂತಾರೆ. ಇದನ್ನು ಭಾದ್ರಪದ ಶುಕ್ಲ ಚತುರ್ದಶಿ ದಿವಸ ಆಚರಿಸಬೇಕು. ಮತ್ತು ಈ ವೃತವನ್ನು ಮಾಡುವುದರಿಂದ ಯಾವ ಫಲ ಹಿಂದೆ ಇತಿಹಾಸದಾಗ ಯಾರಿಗೆ ಸಿಕ್ಕದ ಅದನ್ನು ನಿಮಗೆ ಹೇಳ್ತೀನಿ ಅಂತ ತಿಳ್ಕೊಂಡು ಒಂದು ಕಥೆಯನ್ನು ಹೇಳ್ತಾನೆ. ಪುರಾಣದಾಗಿನ ಕಥೆ. ಆ ಕಥೆಯ ಪ್ರಕಾರ ಸುಮಂತು ಅನ್ನುವಂತಹ ಒಬ್ಬ ಸದಾಚಾರಿ ಬ್ರಾಹ್ಮಣ ಇರ್ತಾನೆ. ಅವನ ಪತ್ನಿಯ ಹೆಸರು ದೀಕ್ಷಾ ಅಂತ ಇರ್ತದೆ. ಅವಳು ಪತಿವ್ರತೆಯು ಸದಾಚಾರ ಸಂಪನ್ನೆಯೂ ಆಗಿರ್ತಾಳೆ. ಸುಮಂತು ದಿನಾಲೂ ವಿಹಿತವಾದಂಥ ಅನ್ನಿಕಗಳನ್ನು, ಪೂಜಾಕರ್ಮಗಳನ್ನು, ಅನುಷ್ಠಾನಗಳನ್ನು ಚಾಚೂ ತಪ್ಪದೆ ಮಾಡ್ತಿರ್ತಾನೆ. ಆ ಎಲ್ಲ ಕೆಲಸದಲ್ಲಿ ದೀಕ್ಷಾ ಅವನಿಗೆ ಸಹಕಾರ ಮಾಡ್ತಿರ್ತಾಳೆ. ದಿನ ಸುಮಂತು ಏಳೋಕ್ಕಿಂತ ಮೊದಲೇ ಎದ್ದು ಸ್ನಾನಾದಿಗಳನ್ನು ಮಾಡಿ ರಂಗವಲ್ಯಾದಿಗಳಿಂದ ದೇವತಾಗ್ರಹ ಅಂಗಳ ಎಲ್ಲ ಶೃಂಗಾರ ಮಾಡಿ ತಮ್ಮ ಪತಿಗೆ ಬೇಕಾಗುವಂಥ ಅನ್ಯಗಳಿಗೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ಸಿದ್ಧ ಮಾಡುವುದು, ಈ ಎಲ್ಲ ರೀತಿಯಿಂದ ಪತಿಗೆ ಸಹಾಯ ಮಾಡ್ತಿರ್ತಾಳೆ. ಆದರೆ ಅವರಿಗೆ ಈ ರೀತಿ ಇರುವಾಗ ಒಬ್ಬ ಕನ್ಯಾರತ್ನ ಪ್ರಾಪ್ತ ಆಗ್ತದೆ. ಆಕೆಗೆ ಸುಶೀಲಾ ಅಂತ ಹೆಸರಿಡ್ತಾಳೆ. ಆ ಹುಡುಗಿನೂ ಗುಣದಲ್ಲಿ ಭಾಳ ಒಳ್ಳೆಯವರಾಗಿರ್ತಾಳೆ. ಆಕೆನೂ ಕೂಡ ತಾಯಿಗೆ ಸಹಾಯ ಮಾಡಿಕೊಂಡು ಒಳ್ಳೆಯ ಸಂಸಾರ ನಡೆದಿರ್ತದೆ. ಆದರೆ ದುರ್ದೈವದಿಂದ ದೀಕ್ಷಾ ಅನ್ನುವಂತಹ ಪತ್ನಿ ವಿಧಿವಶಳಾಗ್ತಾಳೆ, ತಿರ್ಕೋತಾಳೆ ಆಕೆ. ಆವಾಗ ಸುಮಂತುವಿಗೆ ಬಹಳ ದುಃಖ ಆಗ್ತದೆ. ಆದರೂ ಸಹಿತ ಲೋಕ ವ್ಯವಹಾರ ನಡೀಲಿ ಅಂತ ತಿಳ್ಕೊಂಡು ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡ್ಕೋತಾನೆ, ಇನ್ನೊಬ್ಬ ಕನ್ಯೆಯನ್ನು. ಆಕೆ ಹೆಸರು ಕರ್ಕಶ. ಹೆಸರಿಗೆ ತಕ್ಕಂಗಿರ್ತಾಳೆ ಆಕೆ. ಆಕೆ ಯಾವತ್ತೂ ಗಂಡಗೆ ವಿರೋಧನ ಮಾಡ್ತಿರ್ತಾಳೆ.
ದೀಕ್ಷಾ ಯಾವ ರೀತಿಯ ಸಹಕಾರ್ಯ ಮಾಡಿ ಗಂಡಗೆ ಒಂದು ಸುಖವನ್ನು ನೀಡ್ತಿರ್ತಾಳೋ ಆ ಥರ ಇರುವುದಿಲ್ಲ. ಏನು ಹೇಳ್ತಾನೆ ಅದೆಲ್ಲಾನು ವಿರುದ್ಧ ಮಾಡುವುದನ್ನೇ ಆಕೆದೊಂದು ಸ್ವಭಾವ ಇರ್ತದೆ. ಬಹಳ ಕರ್ಕಶ ಸ್ವಭಾವದಾಗಿರ್ತಾಳೆ ಆಕೆ. ಈ ರೀತಿ ಸಂಸಾರ ನಡೆದಿರ್ತದೆ. ದೀಕ್ಷಾನ ಮಗಳು ಸುಶೀಲಾ. ಆ ಸುಶೀಲೆಯ ಮೇಲೂ ಆಕಿ ಬಹಳ ಸಿಟ್ಟು ಮಾಡ್ತಿರ್ತಾಳೆ. ಈ ರೀತಿ ಆ ಸುಮಂತುವಿನ ಸಂಸಾರದಲ್ಲಿ ಒಂದು ತರಹದ ಅಲ್ಲೋಲ ಕಲ್ಲೋಲ ಉಂಟಾಗಿರ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಸುಶೀಲಾ ದೊಡ್ಡಾಕೆ ಆಗ್ತಾಳೆ, ಲಗ್ನಕ್ಕೆ ಯೋಗ್ಯ ಆಗ್ತಾಳೆ. ಆಕೆನ್ನ ಒಬ್ಬ ಕೌಂಡಿಣ್ಯ ಅನ್ನುವಂತಹ ಒಬ್ಬ ಸುಶೀಲ ಸುಧಾಚಾರಿ ಬ್ರಾಹ್ಮಣಗೆ ಕನ್ಯಾದಾನ ಮಾಡಿಕೊಡ್ತಾನೆ, ವೈಭವದಿಂದ ಮದುವೆ ಮಾಡಿಕೊಡ್ತಾನೆ. ಆ ಕೌಂಡಿಣ್ಯ ಸುಮಂತುವಿನ ಮನೆಯಲ್ಲಿ ಕೆಲ ಕಾಲ ಇರ್ತಾನೆ. ಆಮೇಲೆ ಕೌಂಡಿಣ್ಯ ಹೇಳ್ತಾನೆ, ನಾವು ಮಾವನ ಮನೆಯಲ್ಲಿ ಬಹಳ ದಿನ ಇರಬಾರ್ದು, ಅಥವಾ ಇಬ್ಬರು ಅನುಷ್ಠಾನ ಮಾಡುವಂಥ ಬ್ರಾಹ್ಮಣರು ಒಂದೇ ಕಡೆ ಇರಬಾರ್ದು, ನಾನು ಆ ಬೇರೆ ಕಡೆ ಹೋಗ್ತೀನಿ, ಆಮೇಲೆ ನಾ ಸಂಸಾರ ಮಾಡ್ತೀನಿ ಅನ್ನುವಂಥ ಒಂದು ಆಜ್ಞೆಯನ್ನು ಸುಮಂತುವಿನಿಂದ ಪಡೆದು ಆ ಕೌಂಡಿಣ್ಯ ಆ ಸುಶೀಲೆಯ ಸಮೇತ ಹೊರಡಲು ಸಿದ್ಧ ಆಗ್ತಾನೆ. ಆವಾಗ ಸುಮಂತು ತನ್ನ ಪತ್ನಿ ಕರ್ಕಶಾಗಿ ಹೇಳ್ತಾನೆ, ಅವರು ಊರಿಗೆ ಹೊಂಟಾರೆ, ಅವರಿಗೆ ಒಂದು ಬುತ್ತಿಗಂಟು ಮತ್ತು ಉಡುಗೊರೆಯನ್ನು ಕೊಡು ಅಂತ ಹೇಳ್ತಾನೆ. ಆವಾಗ ಕರ್ಕಶ ಬಹಳ ಸಿಟ್ಟು ಮಾಡಿಕೊಂಡು ಬಾಗಲ ಹಾಕೊಂಡು ಕೂತು ಬಿಡ್ತಾಳೆ, ಏನೂ ಕೊಡಂಗಿಲ್ಲ ಆಕಿ. ಆವಾಗ ಎಷ್ಟು ಬಾಗಲ ಬಡಿದ್ರಕ್ಕೆ ತೆಗೆಯುವುದೇ ಇಲ್ಲ. ಅವಾಗ ಸುಮಂತು ಬಹಳ ವಿಚಾರ ಮಾಡ್ತಾನೆ, ಏನು ಕೊಡಬೇಕು ಅನ್ನುವಂಥ ವಿಚಾರ ಮಾಡಿ ಅಲ್ಲಿ ಅಡುಗೆ ಮನೆಯೊಳಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟಿರ್ತದೆ, ಅದನ್ನು ಒಂದು ಪಂಜಾದ ಕಟ್ಟಿ ತನ್ನ ಸುಶೀಲೆ ಕನ್ಯಾಗೆ ಕೊಡ್ತಾನೆ. ಅದನ್ನು ಅವರು ತಗೊಂಡು ಸುಮಂತು ಮಾವನಿಗೆ ನಮಸ್ಕಾರ ಮಾಡಿ, ತಂದೆಗೆ ನಮಸ್ಕಾರ ಮಾಡಿ, ಸುಶೀಲಾ ಮತ್ತು ಮಾವನಿಗೆ ನಮಸ್ಕಾರ ಮಾಡಿ ಕೌಂಡಿಣ್ಯ ಇಬ್ಬರು ಎತ್ತಿನ ಗಾಡಿಯಲ್ಲಿ ಕುಳಿತು ಪ್ರಯಾಣವನ್ನು ಬೆಳೆಸ್ತಾರೆ. ಅವರು ಸ್ವಲ್ಪ ದೂರ ಹೋದ ಮೇಲೆ ಸುದೈವದಿಂದ ಅವತ್ತು ಭಾದ್ರಪದ ಶುಕ್ಲ ಚತುರ್ದಶಿ ಇರ್ತದೆ. ಒಂದು ರಮ್ಯವಾದ ನದಿ ತೀರದಲ್ಲಿ ಒಂದು ಗಿಡದ ಕೆಳಗೆ ಅನೇಕ ಸುವಾಸಿನಿಯರು ಜರಿ ಸೀರಿ ಉಟ್ಕೊಂಡು ಅಲಂಕಾರಗಳಿಂದ ಮಂಡಿತರಾದಂತಹ ಒಂದು ಸುವಾಸಿನಿಯರ ಸಮೂಹ ಅಲ್ಲೊಂದು ಪೂಜೆ ಮಾಡ್ತಿರ್ತಾರೆ. ಆವಾಗ ಕೌಂಡಿಣ್ಯ ಮತ್ತು ಸುಶೀಲಾ ಅವ್ರು ನೋಡ್ತಾರೆ, ಯಾವ ಪೂಜೆ ಮಾಡ್ಲಿಕ್ಕತ್ತಾರಂತ ಅವ್ರಿಗೆ ಕುತೂಹಲ ಆಗ್ತದೆ. ಅವಾಗ ಸುಶೀಲಾ ಹೇಳ್ತಾಳೆ, ನಾ ಅದು ಏನು ಮಾಡ್ಲಿಕ್ಕತ್ತಾರ ಕೇಳ್ಕೊಂಬರ್ತೀನಿ, ನೀವು ಇಲ್ಲೇ ಇರ್ರಿ ಅಂತ ತಿಳ್ಕೊಂಡು ಆ ಗಾಡಿ ದೂರ ನಿಂದ್ರಿಸ್ತಾರೆ. ಸುಮಂತು ಹೇಳ್ತಾನೆ, ಕೌಂಡಿಣ್ಯ ಹೇಳ್ತಾನೆ, ನೀ ನೋಡ್ಕೊಂಬಾ, ನನ್ನ ಅನುಷ್ಠಾನ ಎಣ್ಣಿಕೆಲ್ಲ ನಾ ತೀರಿಸ್ತೀನಿ ಅಂತ ತಿಳ್ಕೊಂಡು ಸುಶೀಲಾಗೆ ಹೇಳ್ತಾನೆ. ಅವನು ಸ್ನಾನ ಮಾಡಿ ತನ್ನ ಅನುಷ್ಠಾನಕ್ಕೆ ಹೋಗ್ತಾನೆ. ಸುಶೀಲಾ ಸ್ನಾನ ಮಾಡಿ ಅವ್ರು ಏನು ಪೂಜಾ ಮಾಡ್ತಿರ್ತಾಳೆ ಸ್ಥಳಕ್ಕೆ ಹೋಗಿ ಅಲ್ಲಿ ಸುವಾಸಿನಿಯರಿಗೆ ಕೇಳ್ತಾಳೆ, ಇದು ಏನು ಮಾಡ್ಲಿಕ್ಕಿತ್ತೀರಿ ನೀವು ಅಂತ ಕೇಳಿದಾಗ ಆ ಸುವಾಸಿನಿಯರು ಹೇಳ್ತಾರೆ, ಇದು ಒಂದು ದಿವ್ಯವಾದಂತಹ ವ್ರತ ಅದ, ಇದು ಭಾದ್ರ ಶುಕ್ಲ ಚತುರ್ದಶಿ ದಿವಸ ಮಾಡಬೇಕು, ಇದಕ್ಕೆ ಶ್ರೀಮತ್ ಅನಂತ ವ್ರತ ಅಂತಾರೆ. ಅದಕ್ಕೆ ಇದನ್ನು ಮಾಡೋದ್ರಿಂದ ಎಲ್ಲ ದಾರಿದ್ರ್ಯ ಕಳೆದು ಸಕಲ ಸಂಪತ್ತು ಶ್ರೇಯಸ್ಸು ಪ್ರಾಪ್ತ ಆಗ್ತದೆ ಅನ್ನುವಂಥ ಒಂದು ವಿಷಯವನ್ನು ಅವರು ಹೇಳ್ತಾರೆ. ಅವಾಗ ಸುಶೀಲಾ ಹೇಳ್ತಾಳೆ, ಇದನ್ನು ಯಾವ ರೀತಿ ಇದ್ರ ದೀಕ್ಷಾ ಪಡೀಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಇದು ಕೆಂಪು ದಾರ ತಂದೀವಿ, ಅನಂತನ ದಾರ ಅಂತಾರೆ ಇದಕ್ಕೆ. ಈ ದಾರವನ್ನು ದರ್ಭದ ಮೇಲಿಟ್ಟು, ಶೇಷರೂಪಿ ದರ್ಭದ ಮೇಲಿಟ್ಟು ಅದನ್ನು ಪೂಜಾ ಮಾಡಬೇಕು. ಗಂಗಾ ಯಮುನಾ 2 ಕಲಶ ಸ್ಥಾಪನಾ ಮಾಡಿ ಅದರ ಮೇಲೆ ತಾವಾಣಿಟ್ಟು ಅದರೊಳಗೆ ಅಕ್ಕಿ ಹಾಕಿ ಮಂಡಲ ಮಾಡಿ ಅದರೊಳಗೆ ಅನಂತನ ದಾರ ಇಟ್ಟು ಶ್ರೀಮತ್ ಅನಂತ ಪರಮಾತ್ಮನ ಪೂಜಾ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಅವರು ಹೇಳ್ತಾರೆ. ಅವಾಗ ಸುಶೀಲಾ ಕುತೂಹಲದಿಂದ ನಮಗೂ ದೀಕ್ಷಾ ಕೊಡ್ರಿ ಅಂತ ತಿಳ್ಕೊಂಡು ಅವ್ರ ಕಡೆಯಿಂದ ದಾರ ತಗೊಂಡು ಅದನ್ನು ತನ್ನ ರಟ್ಟಿಗೆ ಕಟ್ಕೊಂಡು ಬರ್ತಾಳೆ ತಿರುಗಿ. ನಾನು ವ್ರತಸ್ಥಾಗೀನಿ, ಮುಂದಿನ ವರ್ಷದಿಂದ ನಾನು ವ್ರತ ಮಾಡ್ತೀನಿ ಅನ್ನುವಂತಹ ಒಂದು ಸಂಕಲ್ಪ ಮಾಡಿ ಬರ್ತಾಳಾಕಿ. ಆವಾಗ ಕೌಂಡಿಣ್ಯ ಅದನ್ನು ಅಕ್ಕಿ ಜೋಡಿ ಬರ್ತಾ, ಆಮೇಲೆ ಬಹಳ ಲಕ್ಷ ಕೊಟ್ಟಿರೋದಿಲ್ಲ. ಅವಾಗ ಇಬ್ಬರು ಕೂಡಿ ಮತ್ತೆ ಬಂಡಿ ಗಾಡಿ ಒಳಗೆ ಕೊಟ್ಟು ಹೊರಡ್ತಾರೆ ಮುಂದೆ. ಆಕೆ ಬರೀ ಅನಂತನ ದಾರ ಕಟ್ಕೊಂಡು ಪುಣ್ಯದಿಂದ ಆಕೆಗೆ ಎಲ್ಲ ವೈಭವಗಳು ಪ್ರಾಪ್ತ ಆಗ್ತಾವೆ. ಇನ್ನೂ ಸ್ವಲ್ಪ ದೂರ ಹೋಗೋದಕ್ಕೆ ಅಲ್ಲಿ ಒಂದು ಗ್ರಾಮಸ್ಥರು ಇವ್ರು ಹದಿ ನೋಡ್ಕೊತ ನಿಂತಿರ್ತಾರೆ. ಆ ಕೌಂಡಿಣ್ಯನ ಬರಮಾಡ್ಕೊಂಡು, ನಮ್ಮ ಗ್ರಾಮಾಧಿಪತಿ ನೀನಪ್ಪ ಇವತ್ತಿಂದ ಅಂತ ತಿಳ್ಕೊಂಡು ಹೇಳಿ ಅವ್ನಿಗೊಂದು ದೊಡ್ಡ ಮನೆ ಕೊಟ್ಟು, ಅವಾಗೆಲ್ಲ ಒಂದಿಷ್ಟು ಹೊಲ ಮನೆ ಕೊಟ್ಟು ಅವನ್ನ ಅಲ್ಲೇ ಊರಾಗ ಇಟ್ಕೋತಾರೆ. ನೀವು ನಮಗೆಲ್ಲ ಪಾಠ ಪ್ರವಚನ ಮಾಡಬೇಕು, ಆಮೇಲೆ ಈ ಊರಲ್ಲೇ ಇರಬೇಕು, ನಮಗೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಅವನ್ನ ಊರಿನ ಗೌಡನ್ನ ಮಾಡಿ ಅವನ್ನ ಅಲ್ಲಿ ಇಟ್ಕೋತಾರೆ. ಬಹಳ ವೈಭವ ಪ್ರಾಪ್ತ ಆಗ್ತದೆ, ಬಹಳ ಸುಖದಿಂದ ಇರ್ತಾರೋ. ಒಂದಿನ ಅವನು ಸಹಜ ಸುಶೀಲಾನ ರಟ್ಟಿ ಕಡೆ ನೋಡ್ತಾನೆ, ಅಲ್ಲಿ ಒಂದು ಕೆಂಪು ದಾರ ಕಾಣಿಸ್ತದ ಅವಾಗ. ಇದು ಯಾವ ದಾರ ಅಂತ ಕೇಳ್ತಾನೆ. ಅವಾಗ ಸುಶೀಲಾ ಹೇಳ್ತಾಳ, ಇದು ಅನಂತನ ದಾರ ಕಟ್ಕೊಂಡಿನಿ,
ನಾ ಅನಂತ ವೃತ್ತದ ದೀಕ್ಷಾ ಪಡೆದೀನಿ ಅಂತ ತಿಳ್ಕೊಂಡು ಹೇಳ್ತಾನೆ. ಅವ್ನಿಗೆ ಭಾಳ ಸಿಟ್ಟು ಬಂದು ಬಿಡ್ತದೆ. ನನ್ನ ಜ್ಞಾನದ ಬಲದಿಂದ ಇಷ್ಟೆಲ್ಲ ಸಂಪತ್ತನ್ನು ಗಳಿಸೀನಿ, ಮತ್ತು ಕೆಂಪು ದಾರ ಕಟ್ಕೊಂಡು ಏನು ಮಾಡ್ಲಿಕ್ಕತ್ತಿ ಅಂತ ಕೇಳ್ತಾನೆ. ಅವಾಗ ಸುಶೀಲಾ ಹೇಳ್ತಾಳೆ, ಕೆಂಪು ದಾರದ ಪ್ರಭಾವದಿಂದನೇ ನಮಗೆಲ್ಲ ಸುಖ ಪ್ರಾಪ್ತ ಆಗ್ಯದ ಸ್ವಲ್ಪ ಸಮಯದಲ್ಲಿ ಅಂತ ಆಕೆ ಹೇಳ್ತಾಳೆ. ಅವಾಗ ಕೌಂಡಿಣಿಗೆ ಭಾಳ ಸಿಟ್ಟು ಬಂದು ಭಾಳ ಅಭಿಮಾನದಿಂದ ಹೇಳ್ತಾನೆ, ನನ್ನ ಜ್ಞಾನದ ಬಲದಿಂದ ಇಷ್ಟೆಲ್ಲ ನಂಗೆ ಸಂಪತ್ತು ಪ್ರಾಪ್ತ ಆಗ್ಯದ, ಈ ದಾರದ್ದೇನು ಮಹಿಮಾ ಎಲ್ಲ ತಿಳ್ಕೊಂಡು ಆಕೆ ಬಲಪ್ರಯೋಗ ಮಾಡಿ ಆಕೆಗೆ ದಾರ ಕಸ್ಕೊಂಡು ಅದನ್ನು ಅಲ್ಲಿ ಅಗ್ನಿಹೋತ್ರ ಇರ್ತದೆ, ಅದ್ರೊಳಗೆ ಹಾಕಿಬಿಡ್ತಾನೆ ಅಗ್ನಿ ಒಳಗೆ. ಅವಾಗ ಸುಶೀಲಾಗೆ ಭಾಳ ದುಃಖ ಆಗ್ತದೆ. ಆ ಅರ್ಧಮರ್ಧ ಸುಟ್ಟು ದಾರ ಹೊರಗೆ ತೆಗೆದು ಹಾಲಿನಾಗ ಎತ್ತಾಳೆ ಮತ್ತು ಪರಮಾತ್ಮನಿಗೆ ಪ್ರಾರ್ಥನಾ ಮಾಡ್ಕೋತಾಳೆ, ನಮ್ಮ ಅಪರಾಧವನ್ನು ಕ್ಷಮಾ ಮಾಡು ಅಂತ ತಿಳ್ಕೊಂಡು. ಆದರೂ ಸಹಿತ ಶ್ರೀಮದ್ ಅನಂತ ಪರಮಾತ್ಮ ಆ ಕೌಂಡಿಣ್ಯ ಮೇಲೆ ಕೋಪಗೊಂಡಿರ್ತಾನೆ. ಇವನ ಎಲ್ಲ ಸಂಪತ್ತು ನಾಶ ಆಗಲಿ ಅನ್ನುವಂಥ ಒಂದು ಶಾಪ ಕೊಟ್ಟುಬಿಡ್ತಾನೆ ಭಗವಂತ. ಮರುದಿವಸನ ಆ ಊರೊಳಗೆಲ್ಲ ಕ್ಷಾಮ ಆಗ್ತದೆ, ಅರಾಜಕತೆ ಉಂಟಾಗ್ತದೆ. ಅವನ್ನ ಆ ಊರಾಗಿನ ಮಂದಿಯೆಲ್ಲ ಬಂದು ಆ ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತಾರೆ. ನಾವು ಈ ಊರಾಗ ಇರೋದು ಬೇಡ, ನಿಮ್ಮಿಂದ ಎಲ್ಲ ಊರೊಳಗೆ ರಾಜಕತೆ ಆಗಿದೆ ಅಂತ ತಿಳ್ಕೊಂಡು ಹೊರಗೆ ಹಾಕಿಬಿಡ್ತಾರೆ. ಎಲ್ಲ ಅವನ ಸಮಸ್ತ ಸಂಪತ್ತನ್ನು ಕಸ್ಕೊಂಡ್ಬಿಡ್ತಾರೆ. ಅವ ದರಿದ್ರ ಆಗ್ತಾನೆ, ಹದಿ ಮೇಲೆ ಬಂದ್ಬಿಡ್ತಾನವ. ಅವಾಗ ಸುಶೀಲಾನ ಸಮೇತವಾಗಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಯಾಕೆ ಹಿಂಗಾತು ಒಂದೇ ದಿನದಾಗ ಅಂತ ತಿಳ್ಕೊಂಡು ಸುಶೀಲಾ ಹೇಳ್ತಾಳೆ, ನೀವು ಅನಂತನ ಧಾರ ಒಂದು ಏನು ಅದಕ್ಕೆ ಅಪಚಾರ ಮಾಡಿರಿ, ಅದರಿಂದ ನಮಗೆ ಈ ಪರಿಸ್ಥಿತಿ ಪ್ರಾಪ್ತ ಆಗ್ಯದ ಅಂತ ಹೇಳ್ತಾಳೆ. ಅವಾಗ ಅವಂಗೆ ಅರಿವು ಉಂಟಾಗ್ತದೆ. ಏನಿಲ್ಲ, ಅನಂತನ ದರ್ಶನ ಯಾತನಕ ಆಗೋದಿಲ್ಲವೋ ಆ ತನಕ ನೀರು ಆಹಾರವನ್ನು ಬಿಟ್ಟು ಹಿಂಗೆ ಅಲ್ದಾಡ್ತೀನಿ ಅಂತ ತಿಳ್ಕೊಂಡು ಬಹಳ ದುಃಖದಿಂದ ಒಂದು ಅರಣ್ಯದಾಗ ಹೋಗಿಬಿಡ್ತಾನೆ. ಅನಂತ ಅನಂತ ಅನ್ಕೋತ ಸ್ಮರಣೆ ಮಾಡ್ಕೋತ ಹೋಗ್ತಾನೆ. ಅವಾಗ ಅಲ್ಲಿ ಒಂದು ಹೋರಿ ಕಾಣಿಸ್ತದೆ, ಎತ್ತು, ಒಂದು ಬಲಶಾಲಿ ಆದಂಥ ಎತ್ತು ಕಾಣಿಸ್ತದೆ. ಆ ಎತ್ತಿಗೆ ಕೇಳ್ತಾನೆ, ನೀ ಅನಂತನ ನೋಡಿ ಏನಪ್ಪ ಅಂತ ಕೇಳ್ತದೆ. ಆ ಎತ್ತು ಹೇಳ್ತಾನೆ, ನಾ ಏನು ನೋಡಿಲ್ಲಪ್ಪ, ನೀ ನೋಡಿದ್ರಂದ್ರೆ ನೀ ಕಾಣಿಸ್ತಿದ್ರೆ ನನಗೂ ನಮ್ಮ ಉದ್ಧಾರ ಆಗಲಿ ಅನ್ನುವಂಥ ಒಂದು ವಿಷಯವನ್ನು ತಿಳಿಸು ಅಂತ ತಿಳ್ಕೊಂಡು ಎತ್ತು ಹೇಳ್ತದೆ. ಮುಂದೆ ಹೋಗ್ತಾನೆ, ಒಂದು ಆಕಳು ಮತ್ತು ಕರ ಇರ್ತವೆ. ಆ ಕರುವಿಗೆ ಆ ಆಕಳಿಗೆ ಮಲಿ ತುಂಬಿ ಹಾಲಿದ್ರೂ ಆ ಕರು ಜಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಬಾಯಾಗ ಹಾಲ ಬರ್ತಿರೋದಿಲ್ಲ. ಆ ಆಕಳಿಗೆ ಕೇಳ್ತಾನೆ, ನೀ ನೋಡಿ ಅನ್ಪ ಅನಂತನ ತಿಳ್ಕೊಂಡು. ಅವಾಗ ಆಕಳು ಹೇಳ್ತದೆ, ನಾನೂ ನೋಡಿಲ್ಲಪ್ಪ, ನಿನಗೆ ಕಾಣಿಸಿದ್ರೆ ದರ್ಶನ ಆತಂದ್ರೆ ನನಗೂ ಹೇಳು, ನಮ್ಮ ವಿಷಯವನ್ನು ನಮಗೆ ಕ್ಷೇಮ ಆಗಲಿ ಅಂತ ತಿಳ್ಕೊಂಡು ಪ್ರಾರ್ಥನಾ ಮಾಡ್ಕೊ ತಿಳಿಸು ಅಂತ ತಿಳ್ಕೊಂಡು ಆಕಳು ಹೇಳ್ತದೆ. ಮುಂದೆ 2 ಸರೋವರಗಳು ಭಾಳ ತುಂಬಿರ್ತಾವ, ಒಂದಕ್ಕೊಂದು ಕೂಡ್ಕೊಡ್ತಿರ್ತಾವ. ಆ ಸರೋವರದಾಗ ಯಾವ ಕಮಲಗಳು ಏನೇನೂ ಇರುವುದಿಲ್ಲ, ಬರೇ ನೀರೇ ಇರ್ತದೆ. ಆ ಸರೋವರದಿಂದ ಯಾರೂ ಆ ಸರೋವರದಾಗ ಹೋಗ್ತಿರೋದಿಲ್ಲ, ಯಾರೂ ಅದರ ಉಪಯೋಗನೂ ಮಾಡ್ತಿರೋದಿಲ್ಲ. ಆ ಸರೋವರಗಳಿಗೆ ಕೇಳ್ತಾನೆ, ನೀವು ನೋಡ್ರಿ ಏನಂತಾನಂತ. ಆ ಸರೋವರ ಹೇಳ್ತಾವ, ನಾವು ನೋಡಿಲ್ಲ, ನೀವೇನಾದ್ರೆ ಭೇಟಿ ಆದ್ರಂದ್ರೆ ನಮ್ಮ ವಿಷಯವ್ರಿಗೆ ತಿಳಿಸು ಅಂತ ತಿಳ್ಕೊಂಡು ಹೇಳ್ತಾವ. ಹಂಗ ಮುಂದೆ ಹೋಗ್ತಾನೆ. ಅವಾಗ ಅಲ್ಲಿ ಒಂದು ಕತ್ತಿ ಭೇಟಿ ಆಗ್ತದೆ. ಆ ಕತ್ತಿಗೆ ಕೇಳ್ತಾನೆ, ನೀ ನೋಡಿ ಏನಪ್ಪ ಅನಂತನ ಅಂತ ತಿಳ್ಕೊಂಡು. ಆ ಕತ್ತಿ ಹೇಳ್ತದೆ, ನನ್ನ ಪ್ರಾರಬ್ಧದಿಂದ ನನಗೆ ಕತ್ತಿ ಜನ್ಮ ಬಂದದ್ದು, ನನಗೆ ಉದ್ಧಾರ ಆಗಲಿಕ್ಕೆ ನೀ ಅನಂತನಿಗೆ ಪ್ರಾರ್ಥನಾ ಮಾಡ್ಕೋ, ನೀವು ಭೇಟಿ ಆದ್ರೆ ಅಂತ ತಿಳ್ಕೊಂಡು ಹೇಳ್ತಾನೆ. ಮುಂದೆ ಹೋಗ್ತಾನೆ, ಅಲ್ಲಿ ಒಂದು ಮದೋನ್ಮತ್ತವಾದಂತಹ ಆನೆ ಭೇಟಿ ಆಗ್ತದೆ. ಆನೆಗೆ ಕೇಳ್ತಾನೆ, ನೀ ನೋಡಿ ಏನಪ್ಪ ಅನಂತನ ಅಂತ ತಿಳ್ಕೊಂಡು. ಆನೆ ಹೇಳ್ತದೆ, ನಾನು ಈ ಸಿಟ್ಟಿನಿಂದ ಸಂತ್ರಸ್ತಾಗೀನಿ, ನಾ ಶಾಂತಿನೇ ಇಲ್ಲ ನನಗೆ, ಅದಕ್ಕೆ ನೀನು ಅನಂತನ ನಿನಗೆ ಭೇಟಿ ಆದ್ರೆ ನೀನು ನನಗೆಲ್ಲ ಶಾಂತಿ ಸಿಗುವ ಹಂಗೆ ಮಾಡುವಂಗೆ ಪ್ರಾರ್ಥನಾ ಮಾಡ್ಕೊ ಅಂತಕೊಂಡು ಆನೆ ಹೇಳ್ತದೆ. ಅವಾಗ ಅವ ಇದೇನಪ್ಪ ವಿಚಿತ್ರ ಅಂತ ವಿಚಾರ ಮಾಡ್ಕೋತ ಹೋಗೋದಕ್ಕೆ ಒಬ್ಬ ಬ್ರಾಹ್ಮಣ ಭೇಟಿ ಆಗ್ತಾನೆ. ಅವಾಗ ಭಾಳ ತೇಜಸ್ವಿ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣಿಗೆ ನಮಸ್ಕಾರ ಮಾಡ್ತಾನೆ. ನೀವು ಅನಂತನ ನೋಡಿರಿ ಏನ್ರಿ ಅಂತ ಕೇಳ್ತಾನೆ. ಅವಾಗ ಇಲ್ಲ ಅಂತ ಹೇಳ್ತಾನವ. ನಿನಗೆ ತೋರಿಸ್ತಾನೆ ಬಾ ಅಂತ ಅವ ವಿಚಿತ್ರವಾಗಿ ಹೇಳ್ತಾನೆ. ಅವಾಗ ನಾನು ಹಿಂದೆ ಬಾ, ನೀನು ನಿನಗೆ ಅನಂತನ ದರ್ಶನ ಮಾಡಿಸ್ತೀನಿ ಅಂತ ತಿಳ್ಕೊಂಡು ಅವನು ಒಳಗೆ ಕರ್ಕೊಂಡು ಹೋಗ್ತಾನೆ. ಕಾಡಿನೊಳಗೆ ಒಂದು ಗುಹಾ ಬರ್ತದೆ. ಆ ಗುಹಾದೊಳಗೆ ಪ್ರವೇಶ ಮಾಡ್ತಾನೆ. ಒಳಗೆ ಪ್ರವೇಶ ಮಾಡಿದ ಕೂಡಲೇ ಅಲ್ಲಿ ಎಲ್ಲ ಕಡೆ ದಿವ್ಯ ತೇಜಸ್ಸು ಇರ್ತದೆ. ರತ್ನ ಖಚಿತವಾದಂತಹ ಕಂಬಗಳು, ಆಸನಗಳು ಎಲ್ಲ ಇರ್ತಾವ. ಒಂದು ಅರಮನೆ ಇರ್ತದೆ. ಅಲ್ಲಿ ಒಳಗೆ ಹೋಗ್ತಾನೆ ಬ್ರಾಹ್ಮಣ. ತನ್ನ ರೂಪವನ್ನು ಬದಲಿಸಿ ಕೃಷ್ಣನ ರೂಪದೊಳಗೆ ಪ್ರಕಟ ಆಗ್ತಾನೆ. ಅವಾಗ ಕೌಂಡಿಣ್ಯಗೆ ಶ್ರೀಕೃಷ್ಣನ ದರ್ಶನ ಆಗ್ತದೆ. ಅವಾಗ ಅವಾಗ ನಮಸ್ಕಾರ ಮಾಡ್ತಾನೆ. ನನ್ನ ಅಪಚಾರವನ್ನು ಕ್ಷಮಾ ಮಾಡಪ್ಪ ಅಂತ ಕುಂತು ಪ್ರಾರ್ಥನಾ ಮಾಡ್ಕೋತಾನೆ. ಅವಾಗ ಕೃಷ್ಣ ಅವಾಗ ಆಶೀರ್ವಾದ ಮಾಡ್ತಾನೆ. ಅವಾಗ ಇವ್ ಕುತೂಹಲ ಇರ್ತದೆ. ಹಾದಿ ಒಳಗೆಲ್ಲ ನೀವು ಚಿತ್ರಗಳು ಕಂಡು ಬಂದು ಅವೆಲ್ಲ ಅಭಿಪ್ರಾಯ ಏನು ಅಂತ ಕೊಂಡು ಕೇಳ್ತಾನೆ. ಅವಾಗ ಮೊದಲು ಭೇಟಿಯಾಗುವಂಥ ಒಂದು ಏನು ಬಲಶಾಲಿ ಎತ್ತಿತ್ತು ಹೋರಿ, ಅದು ಹಿಂದೆ ಒಂದು ಧನಿಕ ವೈಶ್ಯ ಒಬ್ಬ ವೈಶ್ಯ ಇದ್ದವ, ವ್ಯಾಪಾರಿ. ಅವ ಎಷ್ಟು ಲಾಭವನ್ನು ಗಳಿಸಿದ್ರು ಸಹಿತ ದಾನಾನೇ ಮಾಡ್ತಿರೋದಿಲ್ಲ. ಆ ಪಾಪದಿಂದ ಅವನಿಗೆ ಆ ಎತ್ತಿನ ಜನ್ಮ, ನಿರುಪಯೋಗಿ ಎತ್ತಿನ ಜನ್ಮ ಬಂದಿರ್ತದೆ. ಆಮೇಲೆ ಮುಂದೆ ಆಕಳ ಕರು ಬಿಟ್ಟಾಗ್ತಾವ. ಅದು ಆಕಳನು ಬರಡಾಗಿರ್ತದೆ, ಅದಕ್ಕೆ ಹಾದೇ ಬರ್ತಿರೋದಿಲ್ಲ. ಅದೇನಪ್ಪ ಅಭಿಪ್ರಾಯ ಅಂತ ಕೇಳಿದ್ರೆ, ಒಬ್ಬ ಬ್ರಾಹ್ಮಣ
ಜ್ಞಾನ ಸಂಪನ್ನನಾದಂಥ ಬ್ರಾಹ್ಮಣ ವೇದ ಪಾರಂಗತ ಇದ್ರೂ ಸಹಿತ ಯಾವ ಶಿಷ್ಯರಿಗೂ ಜ್ಞಾನ ಮಾಡ್ತಿರುವುದಿಲ್ಲ. ಆ ಪಾಪದಿಂದ ಅವನಿಗೆ ಈ ಆಕಳ ಕರುವಿನ ಪರಿಸ್ಥಿತಿ ಬಂದಿರ್ತದೆ. ಆ ಸರೋವರದ ಕುರಿತು ಕೇಳ್ತಾನೆ. ಅವರು ಅಕ್ಕ ತಂಗಿಯರು ಇಬ್ಬರು ಇರ್ತಾರೆ. ಅವರು ಪರಸ್ಪರ ತಮ್ಮೊಳಗ ಉಡುಗೊರೆಗಳನ್ನು ಉಡಿ ತುಂಬುವುದು ಎಲ್ಲ ಮಾಡ್ತಿರ್ತಾರೆ. ತಮ್ಮ ಮನೆಯಾಗಿನ ಸಂಪತ್ತು ಹೊರಗೆ ಬಿಡ್ತಿರೋದಿಲ್ಲ ಅವರು. ಆ ಪಾಪದಿಂದ ಅವ್ರಿಗೆ ಸರೋವರ ಆಗ್ತಿರ್ತಾರೆ. ಯಾರೂ ಅವ್ರ ನೀರೇ ಬಳಸ್ತಿರೋದಿಲ್ಲ. ಆ ಸರೋವರಗಳು ಒಂದು ನೀರು ಮತ್ತೊಂದು ಸರೋವರದಾಗ, ಇವ್ರ ನೀರು ಆ ಸರೋವರದಾಗ ಅಲ್ಲಿದಲ್ಲಿ ಹೋಗ್ತಿರ್ತದೆ. ಹಂಗೆ ಅವರು ನಿರುಪಯೋಗಿಯಾಗಿ ಇರ್ತಾರೆ. ಮುಂದೆ ಹೋದಾಗ ಆ ಕತ್ತಿ ಭೇಟಾಗ್ತದೆ. ಕತ್ತಿ ಅಂತಂದ್ರೆ ಒಂಥರದ್ದು ಮಂಕು ಕವಿದುವಂಥ ಬುದ್ಧಿ. ಆ ಕತ್ತಿ ಹೇಳ್ತದೆ, ನಾನು ಈ ಅಹಂಕಾರ ಒಂದು ಅಜ್ಞಾನ, ಅದರಿಂದ ನನಗೆ ಕತ್ತಿ ಜನ್ಮ ಬಂದದೆ. ಅದಕ್ಕೆ ಆ ಅಜ್ಞಾನದ ಒಂದು ಪ್ರತೀಕವೇ ಆ ಕತ್ತಿ ಅಂತಕೊಂಡು ಹೇಳ್ತಾನೆ. ಮುಂದೆ ಆನಿ ಅಂದ್ರೆ ಮದ, ಅಹಂಕಾರ. ನೀ ಯಾವ ಅಹಂಕಾರದಿಂದ ದುರ್ಗತಿ ನಿನಗೆ ಪ್ರಾಪ್ತ ಆತೋ ಆ ಅಹಂಕಾರವೇ ಆ ಆನಿ ರೂಪದಾಗ ನೀನು ಪ್ರಕಟ ಆಗ್ಯದ. ನೀ ಅಹಂಕಾರವನ್ನು ಯಾವಾಗ ಬಿಡ್ತಿ ಅವಾಗ ನಿನಗೆ ಸುಖ ಪ್ರಾಪ್ತ ಆಗ್ತದ ಅನ್ನುವಂಥ ಒಂದು ಸಂದೇಶವನ್ನು ಆನಿ ಕೊಡ್ತದ ಅಂತ ಹೇಳ್ತಾನೆ. ಮುಂದೆ ಕೊನೆಗೆ ಭೇಟಿಯಾದವನು ಬ್ರಾಹ್ಮಣ ನಾನೇ ಅಂತ ಹೇಳ್ತಾನೆ. ನೀನು ಮೊದಲು ತಪಸ್ಸು ಮಾಡಿದ್ದಿ, ನಿನ್ನ ಅನುಷ್ಠಾನಗಳನ್ನೆಲ್ಲ ಶ್ರದ್ಧಾಭಕ್ತಿಯಿಂದ ಮಾಡಿದ್ದಿ, ಆ ಪುಣ್ಯದ ಫಲವಾಗಿ ನಿನಗೆ ನನ್ನ ದರ್ಶನ ಆಗ್ಯದ. ಅದಕ್ಕೆ ನಿನಗೆ ಎಲ್ಲ ಸುಖವೂ ಪ್ರಾಪ್ತ ಆಗ್ತವೆ. ಸುಖ, ಶಾಂತಿ ಮತ್ತು ನಿನಗೆ ಸಾಮ್ರಾಜ್ಯ ಪುನಃ ದೊರಕ್ತದೆ. ಮತ್ತು ನಕ್ಷತ್ರ ಲೋಕದಲ್ಲಿ ಪುನರ್ವಸು ಎಂಬ ನಕ್ಷತ್ರದ ಹೆಸರಿನಿಂದ ನೀ ಅಜರಾಮರನಾಗಿ ಉಳಿಯಿತಿ ಅಂತ ತಿಳ್ಕೊಂಡು ಅವನಿಗೆ ಆಶೀರ್ವಾದ ಮಾಡ್ತಾನೆ. ಮತ್ತು ನೀ ಪ್ರತಿ ವರ್ಷ ಈ ಅನಂತ ವೃತ್ತವನ್ನು ಆಚರಿಸು ಮತ್ತು ಲೋಕದಲ್ಲಿ ಇದನ್ನು ಪ್ರಸಿದ್ಧ ಮಾಡು ಅನ್ನುವಂಥ ಒಂದು ಆಶೀರ್ವಾದವನ್ನು ಮಾಡಿ ಅಂತರ್ಧಾನನಾಗ್ತಾನೆ. ಈ ರೀತಿ ಕಥೆಯನ್ನು ಶ್ರೀಕೃಷ್ಣ ಧರ್ಮರಾಜನಿಗೆ ಮತ್ತು ಉಳಿದ ಪಾಂಡವರು ಮತ್ತು ದ್ರೌಪದಿ ಹೇಳ್ತಾರೆ. ಅವಾಗ ಎಲ್ಲ ಧರ್ಮರಾಜ, ಅರ್ಜುನ, ಭೀಮ, ನಕುಲ ಸಹದೇವರು, ದ್ರೌಪದಿಯವರು ಒಬ್ಬೊಬ್ಬರಾಗೆ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಅವಾಗ ಕೃಷ್ಣ ಹೇಳ್ತಾನೆ, ಈ ಸಮಸ್ತ ಲೋಕ ನನ್ನ ಅಧಿಷ್ಠಾನದಲ್ಲೇ ನಡೆದದ. ನನ್ನ ಮಹಿಮೆಯಿಂದಲೇ ಎಲ್ಲ ಧನಧಾನ್ಯಾದಿಗಳು ಬೆಳಿತಾವ, ಎಲ್ಲ ಪ್ರಾಣಿಗಳು ಉಸಿರು ತಗೋತಾವ, ಸಮಸ್ತ ನಕ್ಷತ್ರ ಮಂಡಗಳು ತಮ್ಮ ಸ್ಥಾನದಲ್ಲಿವೆ, ಕಾಲಕ್ಕೆ ಮಳೆ ಆಗ್ತದೆ, ಎಲ್ಲ ಪ್ರಜೆಗಳ ಸುಖ ದುಃಖಗಳು ನನ್ನ ಅಧಿಷ್ಠಾನದಲ್ಲೇ ನಡೀತಾವ. ಅದಕ್ಕೆ ಯಾರು ನನಗೆ ಶರಣ ಆಗಿ ನನ್ನ ಸ್ಮರಣ ಮಾಡ್ಕೋತ ಸಂಸಾರ ಮಾಡ್ತಾರೋ ಅವರಿಗೆ ಸುಖ ಪ್ರಾಪ್ತ ಆಗ್ತದೆ ಅಂತ ಆಶೀರ್ವಾದ ಮಾಡ್ತಾನೆ. ಮತ್ತು ನೀವು ಕೂಡ ಈ ಅನಂತ ವೃತ್ತವನ್ನು ಆಚರಿಸಿರಿ, ನಿಮಗೆ ಶೀಘ್ರದಲ್ಲಿಯೇ ನಿಮ್ಮ ರಾಜ್ಯ ನಿಮಗೆ ಪುನಃ ದೊರೀತದ ಅನ್ನುವಂತಹ ಒಂದು ಭರವಸೆಯನ್ನು ಶ್ರೀಕೃಷ್ಣ ಕೊಟ್ಟು ಅಲ್ಲಿಂದ ಪ್ರಸ್ಥಾನ ಮಾಡ್ತಾನೆ. ಅದೇ ರೀತಿ ಪಾಂಡವರು ಕೃಷ್ಣನ ಆಜ್ಞೆಯಂತೆ ಆ ಅಡವಿ ಒಳಗನ ಏನೇನು ಪದಾರ್ಥಗಳು ಸಿಗ್ತಾವ ಭಕ್ತಿಯಿಂದ ಅನಂತ ವೃತವನ್ನು ಆಚರಿಸ್ತಾರೆ ಮತ್ತು ಅದರ ಪುಣ್ಯ ಬಲದಿಂದ ಅವರಿಗೆ ರಾಜ್ಯ ಪುನಃ ದೊರೀತದ ಅನ್ನುವಂಥ ಒಂದು ಕಥಾಭಾಗ ಈ ಅನಂತ ವೃತ ಕಥೆಯಲ್ಲಿ ಬರ್ತದೆ. ಹರಯೇ ನಮಃ ಶ್ರೀಕೃಷ್ಣಾಯ ನಮಃ.